ನಮಸ್ತೆ ಎಲ್ಲರಿಗೂ. ಇವತ್ತು ಜಾಸ್ತಿನೇ ಕೆಲಸ ಮಾಡಿದ್ದು, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟು ಬೇಜಾರಾಗಿತ್ತು. ಯಾಕೆಂದರೆ ನಿನ್ನೆ ಸುಗಂಧರಾಜುವಲ್ಲಿ ಆ ಮಿಲಿ ಬಗ್ಸ್ ನೋಡಿ ಇನ್ನೂ ಬೇಜಾರಾಗಿತ್ತು. ಇಲ್ಲಿ ಬಂದು ಇನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಅಮ್ರೆಸ್ ಲಿಲ್ಲಿ ಅಂತ ಬರುತ್ತಲ್ಲ, ವರ್ಷಕ್ಕೊಂದ್ಸರಿ ಹೂವು ಬಿಡುತ್ತೆ, ಅದರಲ್ಲೂ ಮಿಲಿ ಬಗ್ ಸ್ಟಾರ್ಟ್ ಆಗಿದ್ವು ನೋಡಿ. ಅವನ್ನೂ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಒಂದೆರಡರಲ್ಲಿ ಹೂವು ಇತ್ತು, ಆದ್ರೂ ಕಟ್ ಮಾಡಿ ತೆಗೆದು ಅದಕ್ಕೆಲ್ಲ ಇರುವೆ ಪುಡಿ ಅಂತ ಬರುತ್ತಲ್ಲ ಅದು ಹಾಕಿದ್ದೀನಿ. ಇನ್ನು ಕೆಳಗಡೆವರೆಗೂ ಹೋಗಿಲ್ಲ, ಅದು ಒಂದೊಂದು ಎಲೆನೂ ಕಲಸಿ ನೋಡಿದೆ. ಇದಕ್ಕೆ ಸುಗಂಧರಾಜುಗೆ ಆದಷ್ಟು ಆಗಲೇ ಇಲ್ಲಲ್ಲ, ಮೇಲ್ಗಡೆ ಎಲೆಗಳಿಗೆ ಮಾತ್ರ ಅಂಟ್ಕೊಂಡಿತ್ತು. ಅದಕ್ಕೆ ಎಲ್ಲ ತೆಗೆದು ಕಸಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಅಡಿನಿಯಮ್ ನೆನ್ನೆ ತೊಳೆದಿಟ್ಟಿದ್ದ ಪಾಟಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ಅಡಿನಿಯಮು. ಅದರಲ್ಲೂ ಒಂದು 3 ಪಾಟ್ ತೆಗೆದ್ಬಿಟ್ಟು ಸಿಂಗಲ್ ಚಿಕ್ಕ ಪಾಟಲ್ಲಿರೋವಲ್ಲ ದೊಡ್ಡ ಪಾಟಿಗೆ ಸ್ವಲ್ಪ ದೊಡ್ಡದು, ಜಾಸ್ತಿ ಅಲ್ಲ, ಅದಕ್ಕೆ ರೀಪಾಟ್ ಮಾಡ್ಕೊಂಡೆ. ಆಮೇಲೆ ಇದೊಂದು ಇಟ್ಟಿದ್ದು ಕಟಿಂಗ್ ನಡೀತಾ ಇದೆ. ಅದಲ್ಲದೆ ಇದು ಬ್ರಹ್ಮಕಮಲ ಮೊಗ್ಗಾಗಿದ್ದಾವೆ. ಇದೇ ಲೈನಲ್ಲೇ ಆ ಸೈಡ್ ಮಾಡಿದ್ದಿವತ್ತು. ಈ ಸೈಡು ಇನ್ನೊಂಚೂರು ಕ್ಲೀನ್ ಮಾಡ್ಕೋಬೇಕು. ನಿನ್ನೆ ಇವತ್ತು ಮಾಡಿದ್ದಕ್ಕೆ ಒಂದು ಸಾಲ ಆಯಿತು. ಅವು ಗಿಡನೇ ಸುಗಂಧರಾಜುವ ಅಮ್ಲೆಸ್ಲಲ್ಲಿ ಅದೇ ಜಾಸ್ತಿ ಹೊತ್ತು ಕೆಲಸ ತಗೊಂಡಿದ್ದು. ಅದಾದರೂ ಸ್ವಲ್ಪ ವಿಡಿಯೋ ಮಾಡಿದೆ. ಇದನ್ನು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ. ಮಾಡಾದಮೇಲೆ ನನಗೆ ಅಡಿನಿಯಮ್ ಎಲ್ಲ ತೋರಿಸಿದ್ದು ಆ ಲೈನ್ ಇಟ್ಟಿದ್ದೀನಿ. ಇನ್ನು ಪಾಟ್ಗಳೆಲ್ಲ ನಿನ್ನೆ ಇವತ್ತು ಖಾಲಿ ಮಾಡಿದ್ದು ಎಲ್ಲ ತೊಳೆದಿದ್ದೀನಿ. ಆಮೇಲೆ ಇದು ಸ್ಪೈಡರ್ ಲಿಲ್ಲಿ ಅದನ್ನು ತೆಗೆದುಬಿಟ್ಟಿದ್ದೀನಿ. ಅದರಲ್ಲಿ ತುಂಬ ಗಡ್ಡೆ ಬಂದಿದ್ದವು ಚಿಕ್ಕ ಬಕೆಟಲ್ಲಿ. ಆಮೇಲೆ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಸ್ಟ್ರಾಬೆರಿ ಅದು 2 ಗಿಡ ಉಳ್ಕೊಂಡಿದೆ. ನನ್ನ ಹತ್ರ 12 ಗಿಡ ಇತ್ತು, ಎಲ್ಲ ಹೋಗ್ಬಿಟ್ಟು 2 ಗಿಡ ಉಳ್ಕೊಂಡಿದೆ. ಆಮೇಲೆ ಹೆಂಗೋ ಈ ಸೈಡು ಇತ್ತಲ್ವ, ಇದನ್ನು ಕೆದಕ್ತೆ ಟಬ್ಬಲ್ಲಿ. 1-2 ಟಬ್ಬಲ್ಲಿ ಬದನೆ ಗಿಡ ಇಟ್ಟಿದ್ದೀನಿ, ಇನ್ನು 2 ಟಬ್ಬಲ್ಲಿ ಕಬ್ಬು ಇಟ್ಟಿದ್ದೀನಿ. ಅವನು ಸ್ವಲ್ಪ ಹೆಂಗೋ ಈ ಕಡೆ ಪಕ್ಕದಲ್ಲಿದ್ನಲ್ಲ ಅಂತ ಹಂಗೆ ತುಂಬ ದಿನ ಆಗಿತ್ತು, ಅವಕ್ಕೆ ಇದಕ್ಕಿರಲಿಲ್ಲ. ಅರಶಿನ ಏನೋ ಮೊನ್ನೆ ಕ್ಲೀನ್ ಮಾಡಿದ್ದೆ. ಈ ಬ್ಲ್ಯಾಕ್ ಟಬ್ಬಲ್ಲಿ ಇರೋದು ಏನೂ ಮಾಡಿರಲಿಲ್ಲ. ಅದನ್ನು ಒಂಚೂರು ಜಾಸ್ತಿ ಏನು ಗಲೀಜಿರಲಿಲ್ಲ, ಮಣ್ಣೊಂದೇ ಲೂಸ್ ಮಾಡಿ ಇಟ್ಟೆ. ಆಮೇಲೆ ಅಲ್ಲಿ ಪಾಟ್ ಇಟ್ಟಿದ್ನಲ್ಲ, ಅಲ್ಲಿ ಎರೆಹುಳು ಅದ್ರ ಅಡೀಲಿ ಬಂದಿತ್ತು. ಅದಕ್ಕೆ ಅದನ್ನು ಮಣ್ಣಿಗೆ ಒಳಗಡೆ ಹಾಕ್ತೀನಿ. ಯಾಕೆಂದರೆ ಅದು ಅವೆಲ್ಲ ಓಡಾಡಿರ್ತಾ ಇರ್ತವೆ, ಎರೆಹುಳ ತಿಂದ್ಬಿಡುತ್ತೆ. ಬಂದು ನೋಡಿದ್ರೆ ಮೇಲೇ ಇದ್ದರೆ ನಿಧಾನವಾಗಿ ಕೆಳಗಡೆ ಹೋಗುತ್ತೆ. ಅಷ್ಟೊತ್ತಿಗೆ ಯಾರು ಬಂದರೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅದರೊಳಗೆ ಹಾಕಿದೆ. ಅದಾದಮೇಲೆ ನಾನು ಕೆಲಸ ಎಲ್ಲ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ನೋಡಿಸ್ತಾ ಇರೋದು. ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಆಮೇಲೆ ಇದು ಕಟಿಂಗ್ ಇಟ್ಟು ಬೆಳೆಸಿ ಈ ವರ್ಷವೇ ರೀಪಾಟ್ ಮಾಡಿದ್ದು ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲೂ ಅಷ್ಟೇ ಹೂವು ಬಿಡ್ತಾನೆ ಇದ್ದಾವೆ ನೋಡಿ. ಈ ಥರ ನಾನು ಲಿಕ್ವಿಡ್ ಕೊಡೋದ್ರಿಂದ ಬಿಡ್ತವೆ. ಆಮೇಲೆ ಇದು ಡಬಲ್ ಪೆಟಲ್ಲಿ ಹೂವು ಬಿಟ್ಟಿದ್ದು ಸರಿ. ಈ ಸರಿ ಯಾಕೋ ಸಿಂಗಲ್ ಪೆಟಲ್ಲಿದೆ. ಇದು ಏನು ಎನರ್ಜಿ ಸಾಲದೋ ಅಥವಾ ಏನೋ ನೇಚರು ನಮಗೆ ಗೊತ್ತೇ ಆಗೋಲ್ಲ ಒಂದೊಂದು ಸರಿ. ಅದನ್ನು ನೋಡಿದೆ, ಖುಷಿಯಾಯಿತು. ಒಂದೊಂದು ಸರಿ ನಮಗೆ ಗೊತ್ತಿಲ್ಲದೆ ಇರೋ ಹೂವನೂ ಬಿಡುತ್ತಲ್ಲ ಅಂತೇಳ್ಬಿಟ್ಟು. ಸಿಂಗಲ್ ಪೆಟಲ್ಲಿದು ಮೊಗ್ಗು ಉದ್ದ ಇದೆ, ಉದ್ದ ಇದೆ, ತೊಟ್ಟು ಎಲ್ಲ ಚೂಪಿದೆ, ಮೊಗ್ಗು ಎಲ್ಲ ಇದೆ. ಆಮೇಲೆ ಇದು ಉಡುಪಿ ಮಲ್ಲಿಗೆ, ಇದನ್ನು ಹೂವನ್ನು ಜಾಸ್ತಿನೇ ಬಿಡ್ತಾಯಿದೆ. ಇವಾಗ ಕ್ಲೀನ್ ಆಯಿತು. ಅದೊಂದು ಸ್ವಲ್ಪ ಗಿಡ ಡಲ್ಲಾಗಿತ್ತು, ಚೇತರಿಸ್ಕೊಂಡಿದೆ. ಇಲ್ಲಿ ನಾಟಿ ಗುಲಾಬಿ ಒಂದೊಂದಾಗಿ ಹೂವು ಬಿಡ್ತಾ ಇದ್ದಾವೆ. ಹೈಬ್ರಿಡಲ್ಲಿ ಇದೊಂದು ಮಾತ್ರ ಕೇಸರಿ ಕಲರ್ ಬಿಡ್ತಾ ಇರೋದು. ವೈಟ್ ಒಂದು ಬಿಟ್ಟಿತ್ತು, ತೋರಿಸಿನಿ ಕಟಿಂಗಿಂದ ಬಂದಿದ್ದು. ಇನ್ನೂ ಹೂವು ಇಲ್ಲ, ಇವಾಗ ಮೊಗ್ಗಾಗ್ತಾ ಇದ್ದಾವೆ. ಆದರೆ ಗುಲಾಬಿ ಗಿಡ ಚೇತರಿಸ್ಕೊಂಡು ನಾನೆಲ್ಲ ಕ್ಲೀನ್ ಮಾಡಿ ಅವನ್ನ ಸಾಲು ಇಲ್ಲಿ ಬದಲಾಯಿಸಿದ್ವಿ. ಈ ಒಂದೊಂದು ಗಿಡಗಳಿಗೆ ಜಾಗ ಬದಲಾಯಿಸಿದ್ರೂ ಸೆಟ್ಟಾಗಲ್ಲ, ಅವಾಗ ಡಲ್ಲಾಗ್ಬಿಡುತ್ತೆ. ಅದರಿಂದ ಆ ಥರ ಆಯಿತು ಅನಿಸುತ್ತೆ ನನಗೆ ಈ ಸರಿ ಗುಲಾಬಿ ಗಿಡಗಳು. ಇನ್ನು ದಾಸವಾಳ ನೋಡಿ, ಇದೊಂದು ಅರಳಿತ್ತು ಇವತ್ತು ಬೆಳಗ್ಗೆ. ಇವನ್ನೂ ನೋಡಲಿಲ್ಲ. ನಾನು ಬಂದ ತಕ್ಷಣವೇ ಕೆಲ್ಸಕ್ಕೆ ಕೂತ್ಕೊಂಡಿದ್ದೀನಿ, ಎಷ್ಟೊತ್ತಾಗುತ್ತೋ ಏನೋ ಅಂತ. ಅಷ್ಟರೊಳಗೇ ಅಷ್ಟೊತ್ತಾಯಿತು, 10:45 11 ಆಗಿತ್ತು. ಅದಾದಮೇಲೆ ಅವತ್ತು ಖಾಲಿ ಮಾಡಿರೋ ಪಾಟ್ಗಳೆಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ, ಆಮೇಲೆ ನಿನ್ನೆ ವಿಡಿಯೋ ಮಾಡಿರಲಿಲ್ಲ. ತೊಳೆದಿರೋದು ಮೇಲೆ ಮಣ್ಣು ಒಣಗಾಕಿರೋದೆಲ್ಲ ನಿಮಗೆ ತೋರಿಸಿರಲಿಲ್ಲ. ಯಾಕೆಂದರೆ ನೆನ್ನೆ ತುಂಬ ಲೇಟಾಗಿತ್ತು. ಅವೆಲ್ಲ ವಿಡಿಯೋ ಮಾಡೋಷ್ಟು ಒಪ್ಪಿಗೆನೂ ನನಗಿರಲಿಲ್ಲ, ಅದರಿಂದ ಅವು ಮಾಡಿರಲಿಲ್ಲ. ಇದ್ರ ಜೊತೆಗೆ ಅವನ್ನೂ ಮಾಡಿ ತೋರಿಸ್ತಾಯಿದ್ದೀನಿ. ಆ ಮಣ್ಣು ಒಣಗಿದೆ, 2 ದಿನಕ್ಕೇ ಎಷ್ಟೊಂದು ಒಣಗಿದೆ. ಅದನ್ನು ಯಾವುದಾದ್ರು ಬಕೆಟ್ಗಳು ಖಾಲಿ ಇದ್ದರೆ ನೋಡಿಬಿಟ್ಟು ಅದಕ್ಕೆ ತುಂಬಿಟ್ಟು 1-2 ತಿಂಗಳು ಅದನ್ನು ಯೂಸ್ ಮಾಡದೇ ಇದ್ದರೆ ಸರಿ ಹೋಗುತ್ತೆ. ನೋಡಿ ಯಾವ ಥರ ಒಣಗಿದೆ ಅಂತ. ನೆನ್ನೆ ಮುದ್ದೆ ಇತ್ತು ತೆಗೆದಾಗ, ಅದನ್ನೆಲ್ಲ ಒಣಗಿದೆ ಇವಾಗ. ಆಮೇಲೆ ಇಷ್ಟು ಪಾಟಲ್ಲಿ ನಾನು ಕರಿ ಪಾಟ್ ಮಾತ್ರ ಒಂದು 3 ತೊಗೊಂಡು ಅಡಿನಿಯಮ್ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ವೆಲ್ಲ ತೊಳೆದಿರೋವು. ಆಮೇಲೆ ಚಿಕ್ಕ ಪಾಟು ಖಾಲಿ ಇರೋವು ಕೂಡ ಮಣ್ಣು ಯೂಸ್ ಮಾಡ್ಕೊಂಡು ತೊಳೆದಿದ್ದೀನಿ. ಇದು ಸುಗಂಧರಾಜುವಿನ ಗಡ್ಡೆ. ಈ ಥರ ನೆನ್ನೆ ತೊಳೆದು ಇವತ್ತು ಬಿಸಿಲಿಗೆ ಒಣಗಾಕಿದ್ದೀನಿ. ಈ ಥರ ಬಿಸಿಲಲ್ಲಿ 1 ವಾರ ಇಡ್ತೀನಿ ಇದನ್ನು.
ಅದಾದಮೇಲೆ ಬೇಕಾದ್ರೆ ಮಣ್ಣು ರೆಡಿ ಮಾಡ್ಕೊಂಡು ಇವನ್ನ ನಾಟಿ ಮಾಡ್ತೀನಿ. ಬಿಸಿಲಲ್ಲಿಟ್ಟರೆ ಚಿಗುರು ಬರುತ್ತಾ ಅಂತ ಅಂದ್ಕೋಬೋದು ನೀವು. ಬರುತ್ತೆ, ಗೆಡ್ಡೆಗಳು ಯಾವೇ ಆದರೂ ಅಷ್ಟೇ. ರೋಗ ಹೋಗೋವರೆಗೂ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು. ಅದಲ್ಲದೆ ಇವತ್ತು ಸಾಯಂಕಾಲ ಬಂದಿದ್ದೆ ನಾನು ಅದನ್ನು ತೆಗಿಯೋಕ್ಕೆ ಅಂತ. ನೋಡಿ, ಚೆರ್ರಿ ಹಣ್ಣಾಗಿತ್ತು, ನೋಡೇ ಇರಲಿಲ್ಲ, ಕಣ್ಣೇ ಬಿತ್ತು, ಖುಷಿ ಆಯಿತು. ಇದು ಹೂವಾಗಿದ್ದು ಮಾತ್ರ ನೋಡಿದ್ದೆ, ಎಷ್ಟು ಬೇಗ ಹಣ್ಣು ಆಗಿತ್ತಿದು. ಸ್ವಲ್ಪ ಹುಳಿ ಹುಳಿ ಇದೆ, ತುಂಬ ಸ್ವೀಟ್ ಇಲ್ಲ, ಹುಳಿ ಮಿಕ್ಸ್ ಇದೆ. ಪರವಾಗಿಲ್ಲ, ಬಾಯಿ ಕೆಟ್ಟಾಗ ಒಂಚೂರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಮಸ್ತೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ.